ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ, ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ಕೊಟ್ಟಿದೆ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳಂತೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ, ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ನೀಡಲಾಗುವುದು. ಕೊಟ್ಟಿದೆ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳಂತೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ, ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ನೀಡಲಾಗುವುದು. ಕೊಟ್ಟಿದೆ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳಂತೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ, ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ನೀಡಲಾಗುವುದು. ಕೊಟ್ಟಿದೆ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳಂತೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ.
ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ಕೊಡ್ತೀನಿ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ. ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ಕೊಡ್ತೀನಿ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ. ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನ ವಿಚಾರ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ವಿಚಾರವನ್ನ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ಅಂತ ಹೇಳಿರೋದು. ದೂರು ನೀಡೋದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಇಂಥ ದಿನನೇ ಕೊಡಬೇಕು ಅಂತ ನಾನು ನಿಗದಿ ಮಾಡಿಕೊಂಡಿಲ್ಲ ಸಮಯವನ್ನ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವರು ದೂರು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗಾಗಲೇ ಇವರ ಮಗ ರಾಜೇಂದ್ರ ರಾಜಣ್ಣ ಅವರು, ನಮ್ಮ ತಂದೆಯವರು ಬಿಟ್ಟರು ನಾನು ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಗುರುವಾರ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಅವರು ಈ ರೀತಿ ಮಾತಾಡಿದ್ದಾರೆ. ಕೊಡ್ತೀನಿ, ಸ್ವಲ್ಪ ಬೆನ್ನು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ. ಆದ್ರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ಮೇಲೆ ಹೇಳ್ತೇನೆ. ಹೇಳಿದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು.